ಫಸ್ಟ್ ಟೈಮು ಬನ್ನಿ ಈ ಥರ ಒಂದು ವೀಡಿಯೋ ತೆಗಿತೀನಿ ಅಂದಾಗ ಹೋಗಿ ಸುಮ್ಮನೆ ಅಂತ ಅಂದ್ಬಿಟ್ಟು ಹಂಗೆ ಬಂದು ಕೂತ್ಕೊಂಡು ಆ ಥರ ಎಲ್ಲ ಮಾಡಿದ್ರಾಯ್ತಾ. ಇವಾಗ ಬನ್ನಿ ವೀಡಿಯೋ ಮಾಡೋಕ್ಕೆ ಕೊರೋಣ ಅಂದರೆ ನಾನು ಬೇರೆ ಬಟ್ಟೆ ಹಾಕೋ ಬರ್ತೀನಿರು, ನಿನ್ನ ವೀಡಿಯೋಸ್ ಎಲ್ಲರೂ ನೋಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ಎಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ ನಿನ್ನ ವೀಡಿಯೋ ಬಗ್ಗೆ ಅಂತೇಳಿ. ನಮ್ಮ ಅಪ್ಪ ಇವಾಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮ ಹೀರೋ ಬರ್ತಾ ಇದ್ದಾರೆ ಇವಾಗ, ಹೀರೋ ಎಂಟ್ರಿ ಆಗ್ತಾ ಇದೆ. ಎಲ್ಲ ನಿಮ್ಮ ಅಭಿಮಾನಿಗಳು ನಮ್ಮ ವೀಡಿಯೋಸ್ ನೋಡೋದೇ ನಿಮಗೋಸ್ಕರ ಅಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ಜನ ನಿಮ್ಮ ಪೇರೆಂಟ್ಸ್ನ ಕರೆದ್ಬಿಟ್ಟು ವೀಡಿಯೋ ಮಾಡಿ, ನಿಮ್ಮ ಅಪ್ಪನ ಅಭಿಮಾನಿ ಎಲ್ಲರೂ ಅಷ್ಟೇ, ಊರಲ್ಲಿರೋರೆಲ್ಲ ನಮ್ಮ ಅಪ್ಪನ ಅಭಿಮಾನಿಗಳು. ಸೊ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಮತ್ತೆ ನಮ್ಮ ಹೀರೋನ ಕರ್ಕೊಂಡ್ಬಂದಿದ್ದೀವಿ. ಓಕೆ, ಇವತ್ತು ನಾನು ಬಂದಿರೋದು ಒಂದು Q&A. ಯಾರಿಗೆ ನನ್ನ ಹೂ ನೋಸ್ ಮೀ ಬೆಟರ್ ಅಂತ, ಯಾರು ನನ್ನ ಬಗ್ಗೆ ಇರೋ ಕ್ವಶನ್ಸ್ ಒಂದು 5 ಕ್ವಶನ್ಸ್ ಕೇಳ್ತೀನಿ ಫಸ್ಟು. ಅದು ಯಾರು ಚೆನ್ನಾಗಿ ಹೇಳ್ತಾರೆ ಅವರಿಗೆ ಒಂದು ಪ್ರೈಸ್ ಇರುತ್ತೆ. ಪೇರೆಂಟ್ ಆಫ್ ದ ಇಯರ್ ಅಂತ ಒಂದು ಅವಾರ್ಡ್ ಇರುತ್ತೆ. ಬೇಡವಾ ನಿಮಗೆ ಅವಾರ್ಡ್? ಬೇಡ. ಮತ್ತೆ ನಮ್ಮ ಹತ್ರ ಏನು ಇಸ್ಕೊಂಡಿಲ್ಲ ಸಾಕು. ಓಕೆ, ನಿಮ್ಮ ಹತ್ರ ಏನು ಇಸ್ಕೊಳ್ಳಲ್ಲ, ನಾನೇ ಅವಾರ್ಡ್ ಕೊಡ್ತೀನಿ. ಏನು ಅಷ್ಟು ಬರ್ಗೆಟ್ಟಿಲ್ಲ ನಾವು. ನಮ್ಮ ದುಡ್ಡಲ್ಲೇ ನಮಗೆ ಅವಾರ್ಡ್ ಕೊಡಬೇಡ. ಇಲ್ಲ ಕೊಡೋಣ. ಪಾಪ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ನಿಮ್ಮಿಬ್ಬರಲ್ಲೂ ನಿಮಗೆ ನೆನಪಿರೋದು ಮೆಮೊರೀಸ್ ಹೇಳ್ಬೇಕಾಯ್ತಾ? ಹಾಂ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು ಚಿಕ್ಕವಳಿದ್ದಾಗ ಮಾಡಿರೋ ಮೋಸ್ಟ್ ತರ್ಲೆಸ್ಟ್ ಕೆಲಸ ಯಾವುದು? ನೀನು ಫಸ್ಟ್ ಹೇಳ್ತೀಯಮ್ಮ. ನೀನು ಸೀಮೆಣ್ಣೆ ತೆಗೆದು ಉಜ್ಜಿರೋದೇ ದೊಡ್ಡ ತರಲೆ ಕೆಲಸ. ನಾನು ಟಿ ವಿಯಲ್ಲಿ ಈ ಥರ ಹಿಂಗೆಲ್ಲ ಮಾಡ್ಬಿಟ್ಟು ಉಫ್ ಅಂತ ಊದೋ ಸೀನೆಲ್ಲ ನೋಡ್ಬಿಟ್ಟು ನಾನು ಮೈಗೆ ಫುಲ್ಲು ಸೀಮೆಣ್ಣೆಲ್ಲ ಉಜ್ಬಿಟ್ಟು ಬೆಂಕಿ ಕಡ್ಡಿಗೆ ಇರ್ತಾಯಿದ್ದೆ. ಪುಣ್ಯ ಕತ್ಕೊಂಡಿಲ್ಲ, ಹತ್ತಿದ್ದಿದ್ರೆ ನಾನು ಇವಾಗ ಒಂದು ಯೂಟ್ಯೂಬ್ ಚಾನಲ್ಲೇ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಿನ್ನ ಪ್ರಕಾರ ಯಾವ್ದಾದ್ರು ಇದೆಯಾ ಆ ಥರ ತುಂಬ ತಲೆಹರಟೆ ಕೆಲಸ ಮಾಡಿರೋದು? ನಾನು ಜೀವನ ಇಡೀ ತಲೆಹರಟೆ, ಅದನ್ನೆಲ್ಲ ಲೆಕ್ಕ ಹಾಕಿ ತಲೆಗೆ ಇಟ್ಕೊಳಕ್ಕಾಗ್ತದೆ. ಬರೀ ಇಂಥದ್ದೇ ಆನ್ಸರ್ಸ್ ಹೇಳೋದು ನಮ್ಮಪ್ಪ, ಅದಕ್ಕೆ ನಮ್ಮಪ್ಪನ ಇಷ್ಟಪಡೋದು. ಓಕೆ, ನನ್ನಲ್ಲಿರೋ ಒಂದು ಗುಣ ನೋಡಿಬಿಟ್ಟು ಇವಳು ಸೇಮ್ ನನ್ನ ಥರನೇ ಆಡ್ತಾಳಲ್ಲ ಅಂತ ಅನಿಸೋ ಒಂದು ಗುಣ ಯಾವುದು ನಿನ್ಗನ್ಸಿರೋದು? ಕೋಪ ಮಾಡ್ಕೊಳ್ಳೋದು. ಕರೆಕ್ಟ್, ಸೂಪರ್ ಆಗಿ ಹೇಳಿದೆ. ನಮ್ಮ ಅಪ್ಪಂಗೆ ತುಂಬ ಕೋಪ ಬರುತ್ತೆ, ಅದೇ ಥರ ನನಗೂ ಕೋಪ ಬರುತ್ತೆ. ಸೊ ಅದೆರಡು ನನ್ನ ನಿಂದ್ರಲ್ಲಿರೋದು. ನನ್ನದ್ರಲ್ಲಿರೋ ಗುಣ ಯಾವುದೂ ಇಲ್ಲ ನಿನಗೆ. ಅದರ ಅರ್ಥ ನಮ್ಮಮ್ಮ ತುಂಬ ಒಳ್ಳೆ ಅಮ್ಮ ಅಂತ. ಒಳ್ಳೆ ಗುಣಗಳು ಯಾವುದು ನಿನಗೆ ಬಂದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಿದ್ಯಾ? ಒಂದು ಬಂದಿಲ್ವಮ್ಮ? ಎಲ್ಲಿ ಬಂದಿದೆ ಮಗಳ? ಓಕೆ, ಅದು ಸ್ವಲ್ಪ ಹರ್ಟ್ ಆಯಿತು, ಇರಲಿ. ನಾನು ಜಾಸ್ತಿ ಅಪ್ಪನ ಥರ ಆಡ್ತೀನೋ ಅಮ್ಮನ ಥರ ಆಡ್ತೀನೋ? ನೀನು ಅಪ್ಪನ ಥರನೇ ಜಾಸ್ತಿ ಹೇಳ್ತೀಯ. ನೀನು ಹೇಳು ರೆಡಿ. ನೀನು ಅಮ್ಮನ ಥರನೇ ಆಡ್ತೀಯ. ಇಬ್ಬರಿಗೂ ಇಬ್ಬರು ಆಡೋದು ಇಷ್ಟ ಇಲ್ಲ, ಅದಕ್ಕೆ ನೀನು ನಿನ್ನ ಥರ ಆಡ್ತೀಯ ನಿನ್ನ ಥರ ಆಡ್ತೀಯ. ನಿಮಗೆ ಕರೆಕ್ಟಾಗಿ ಆನೆಸ್ಟಾಗಿ ಹೇಳಿ ಡ್ಯಾಡಿ, ಯಾರ ಥರ ಆಡ್ತೀನಿ? ನೀನು ಅಮ್ಮನ ಥರನೇ ಆಡ್ತೀಯ. ಅಮ್ಮನ ಥರ ಅಂದರೆ ತುಂಬ ಒಳ್ಳೇದು, ಸಾಫ್ಟಾಗಿ. ಹಂಗಲ್ಲ, ಹಂಗಲ್ಲ, ಅಮ್ಮಂದೇ ಬುದ್ಧಿ. ಚೀಚಿ ಹಂಗಲ್ಲ ಅಂತೆ. ಡ್ಯಾಡಿದ್ದು ಅಂದರೆ ಯಾವ ಥರ ಗುಣ ಅಮ್ಮ? ತುಂಬ ಪ್ರೀತಿ ಕೊಡುವ ಥರನೂ? ಅಯ್ಯೋ ದೇವ್ರೇ, ಇದು ಇವರಿಬ್ರಿಗೂ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ರೌಂಡ್ ಇಡ್ಬೋದು. ಓಕೆ, ನನ್ನಲ್ಲಿ ತುಂಬ ಇಷ್ಟ ಆಗೋ ಒಂದು ಗುಣ ಹೇಳಿ ಡ್ಯಾಡಿ ನೋಡೋಣ. ಎನಿ ಟೈಮ್ ನಿದ್ದೆ ಮಾಡಿ ತುಂಬ ತೊಂದರೆ ಏನು ಕೊಡಲ್ಲ ನೀನು. ಅದು ಇಷ್ಟನಾ? ಅದಿಷ್ಟ. ತುಂಬ ನಿದ್ರೆ ಮಾಡೋದು? ಹೌದೌದು. ಬೆಳಿಗ್ಗೆ ನಾವು ಎದ್ದೇಳೋ ಗಂಟ ನೀನು ಎದ್ದೇಳೋದಿಲ್ಲ, ಹೋಗೋ ಗಂಟ. ಹಾಂ, ನಾವು ಬರೋತ್ತಿಗೆ ನೀವು ಮಲ್ಕೊಂಡಿರ್ತೀಯ. ಹಾಂ, ಅದಕ್ಕೆ ನಿನಗೇನು ತೊಂದರೆ ಆಗ್ತಾ ಇಲ್ಲ. ಅದು ನನಗೆ ಭಾರಿ ಇಷ್ಟ. ನೋಡಿ ನಿಂಗೆ ನನ್ನಲ್ಲಿ ಇಷ್ಟ ಆಗೋದು ತುಂಬ ಒಳ್ಳೆಯ ಗುಣ ಅಂದರೆ ನನ್ನ ಕೇರ್ ಮಾಡೋದು ನನಗೆ ಭಾರಿ ಇಷ್ಟ ಮಗಳ. ನಿನಗೆ ಯಾವತ್ತೂ ನಾ ಕೇರ್ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ಯಾಕೆ ಡ್ಯಾಡಿ ಹಂಗೆ ಹೇಳ್ತ್ಯಾ? ಹಾಂ, ಸರಿ, ನನ್ನಲ್ಲಿ ಇಷ್ಟ ಆಗದಿರೋ ಒಂದು ಗುಣ ಹೇಳು. ಒಂದೇ ಗುಣ ಹೇಳಬೇಕು, ಒಂದು 10 ಗುಣ ಹೇಳ್ಬಾರ್ದು ಇವಾಗ. ಹಾಂ, ಒಂದು ಗುಣ ನನ್ನಲ್ಲಿ ಇಷ್ಟ ಆಗದಿರೋದು ನಿಂದ. ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ನೀನು ಕೇರೇ ಮಾಡಲ್ಲ. ಯಪ್ಪ, ಯಾಕೆ ಡ್ಯಾಡಿ ಹಿಂಗೆ ಹೇಳ್ತೀಯಾ? ಅಲ್ಲಿ ನಮ್ಮಮ್ಮ ಹೇಳ್ತಿದ್ದಾರೆ ನನ್ನ ತುಂಬ ಕೇರ್ ಮಾಡ್ತೀಯ, ಅದಿಷ್ಟ. ನೀನು ಹುಷಾರೇ ತಪ್ಪಲ್ವಲ್ಲ ಡ್ಯಾಡಿ? ನಮ್ಮಪ್ಪ ಹುಷಾರು ದೇವ್ರೆ ಹಂಗೇನೋ ಆಗದೆ ಇರಲಿ. ನಮ್ಮಪ್ಪ ಹುಷಾರು ತಪ್ಪದೆ ಒಂದು 10 ವರ್ಷಕ್ಕೊಂದ್ಸತಿ ಏನೋ, ಒಂದು ಸತಿ ನಾನು ಇರೋದೇ ಇಲ್ಲ, ನಾನು ಹಿಂಗೆ ಕೇರ್ ಮಾಡಲಿ. ನಮ್ಮಮ್ಮ ತಿಂಗ್ಳಿಗೊಂದ್ಸತಿ ಹುಷಾರು ತಪ್ಪಿರ್ತಾರೆ, ಅವಾಗ ನಾನು ಕೇರ್ ಮಾಡ್ತೀನಿ. ಅದೆಲ್ಲ ರೀಸನ್. ನಿಂಗೆ ಹುಷಾರೇ ತಪ್ಪಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ನಿಂಗೆ ಫಸ್ಟು ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಟ್ಟು ಆಮೇಲೆ ನಿನ್ನ ಕೇರ್ ಮಾಡಬೇಕಾಗ್ತದೆ ಹುಷಾರು ತಪ್ಪಲಿ ಅಂತ. ಇವಾಗ ಅದೇ ನಮ್ಮಪ್ಪ ಎಷ್ಟನೇ ವರ್ಷ ಆದಮೇಲೆ ಡ್ಯಾಡಿ ನಿಂಗೆ ಇವಾಗ ಹುಷಾರು ತಪ್ಪಿರೋದು? ನಮ್ಮಪ್ಪ ಹಾಸ್ಪಿಟಲಿಗೆ ಹೋಗೇ ಟು ಬಿ ವೆರಿ ಆನೆಸ್ಟ್, ನಮ್ಮಪ್ಪ ಹಾಸ್ಪಿಟಲಿಗೆ ಹೋಗೇ ಇಲ್ಲ. ಹುಟ್ಟಿದ್ದು ಮನೇಲೇ ಹುಟ್ಟಿರೋದು.
ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ವಾ? ಕೊರೋನಾ ಬಂದಾಗ ಆಗಿದ್ರು ಪಾಪ. ಇಲ್ಲ ಆಗಿಲ್ಲ, ಅವಾಗೆಲ್ಲ ಅಡ್ಮಿಟ್ ಆಗಿದೆ. ದೇವ್ರ ಹಂಗಲ್ಲ ಆಗೋದು ಸರ್, ದೇವ್ರು ಬೇಡ. ಒಟ್ಟಿನಲ್ಲಿ ನಮ್ಮ ಅಪ್ಪಂಗೆ ಹುಷಾರು ತಪ್ಪಲ್ಲ, ಅದಕ್ಕೆ ನಾನು ಹುಷಾರು ತಪ್ಪದಾಗ ನೋಡೋದು. ಒಂದು ಕೆಟ್ಟ ಗುಣ ಹೇಳು ನಂದು. ಕೆಟ್ಟ ಗುಣನ? ನಮ್ಮಪ್ಪ ಯಾವ್ದು ಹೇಳಲಿ ಅಂತ ಯೋಚನೆ ಮಾಡ್ತಿದ್ದಾರೆ, ಸುಮಾರು ಇದೆಯಲ್ಲ ಅಂತ. ಬೇಗ ಕೋಪ ಬರೋದು ನನಗೆ. ಅದು ನಿಂಗೆ ಇಷ್ಟ ಆಗಲ್ವಾ? ಅದು ನಿಂದೇ ಗುಣ ನನಗೆ ಬಂದಿರೋದು. ನೀನು ನನ್ನ ಅಪ್ಪ ಅಲ್ವಾ, ನಿನ್ನ ಗುಣಗಳೆಲ್ಲ ನನಗೆ ಬರುತ್ತಲ್ಲ. ಮತ್ತೆ ನಿನಗೆ ಮೀಸೆನೇ ಬಂದಿಲ್ಲ, ನನಗೆ ಮೀಸೆ ಬಂದಾಯ್ತಲ್ಲ. ನನಗೂ ಇದೆಯಲ್ಲ ಮೀಸೆ, ಇಲ್ಲ ನೋಡು. ಲೇಸರ್ ಟ್ರೀಟ್ಮೆಂಟಿಗೆ ಆ್ಯಕ್ಚುಲಿ ದುಡ್ಡು ಕೇಳೋಣ ಅಂತ ಇದ್ದೆ, ನನಗೂ ಇದೆ, ಇಲ್ಲ ಕಾಣಿಸ್ತಾ ಇದೆಯಲ್ಲ. ಓ, ನಂದು ಯಾವುದು ಒಳ್ಳೆ ಗುಣ ನಿನಗೆ ಬಂದೇ ಇಲ್ಲ ಬಿಡು. ನಿಂಗೆ ಒಳ್ಳೆ ಗುಣ ಇದ್ರೆ ನನಗೆ ಬರೋದಕ್ಕೆ. ನಿಂಗೆ ಯಾವ್ದಾರು ಒಂದು ಒಳ್ಳೆ ಗುಣ ಇದ್ದರೆ ಅದು ನಮಗೆ ಬರುತ್ತೆ. ಇವಾಗ ಒಳ್ಳೆ ಗುಣಗಳು ಯಾವ್ದು ನನಗೆ ಲುಕ್ ವೈಸ್ ನಾನು ನಮ್ಮ ಅಮ್ಮನ ಥರ ಕಾಣ್ತೀನಿ ಅಂತ ಸುಮಾರು ಜನ ಹೇಳ್ತಾರೆ. ನೋಡಿ ನೀವೇ ಕಮೆಂಟ್ ಹಾಕಿ. ಬಟ್ ಬುದ್ಧಿ ಎಲ್ಲ ನಮ್ಮ ಅಪ್ಪಂದೇ ಬಂದಿರೋದು. ನನಗಿವಾಗ ಒಳ್ಳೆ ಗುಣ ಇಲ್ಲಾಂದರೆ ಅದು ಫಸ್ಟ್ ನೀನು ಕರೆಕ್ಟ್ ಮಾಡ್ಕೋಬೇಕು. ಯಾಕೆಂದರೆ ನಿನಗೆ ಒಳ್ಳೆ ಗುಣ ಇದ್ದಿದ್ರೆ ಅದು ನನಗೂ ಬಂದಿರೋದು. ಏನೂ ಮಾತಾಡ್ತಿಲ್ಲ ನಮ್ಮಪ್ಪ, ಬಾಯಿ ಮುಚ್ಚಿಬಿಟ್ರು ಪಾಪ. ಅವ್ರಿಗೆ ಇದು ಬೇಕಿತ್ತ ನನಗೆ ಅಂತ ನಮ್ಮಪ್ಪನೇ ಯೋಚನೆ ಮಾಡ್ತಿದ್ದಾರೆ. ಓಕೆ, ಆಮೇಲೆ ಬೇರೆ ಅಡುಗೆ ಮನೇಲಿ ಜಾಸ್ತಿ ಕೆಲಸ ಮಾಡಲ್ಲ, ಅದೊಂದು ಕೆಟ್ಟ ಗುಣನೇ. ಮತ್ತೆ ಮೈಸೂರಲ್ಲಿ ನೀ ಬಂದು ಅಡುಗೆ ಮಾಡ್ಕೊಡ್ತೀಯ? ಮನೆ ಕೆಲಸ ಮಾಡಲ್ಲ. ಮೈಸೂರಲ್ಲಿ ನೀ ಮಾಡ್ಕೊಡ್ತೀಯ? ಮೈಸೂರಲ್ಲಿ ಮಾಡ್ಲೇಬೇಕಲ್ಲ, ಇಲ್ಲ ಉಪವಾಸ ಇರ್ಬೇಕಾಯ್ತು ನೀನು. ಅಲ್ಲಿ ಮಾಡ್ತೀನಲ್ಲ, ಇಲ್ಲಿ ರೆಸ್ಟ್ ಮಾಡೋದನ್ನ ಬಂದರೆ. ರೆಸ್ಟ್ ಮಾಡಲ್ಲ ಬೇರೆ ಅಷ್ಟೇ. ಅಷ್ಟೇನಾ? ಬೇರೇನಿಲ್ವಾ? ಅದೆಲ್ಲ ನಾನು ಮೈಸೂರಲ್ಲಿ ಮಾಡ್ತೀನಿ. ಹಂಗಾರೆ ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ. ಹೌದಲ್ಲ? ಅಮ್ಮ, ನಿನಗೆ ನನ್ನಲ್ಲಿ ಇಷ್ಟ ಆಗದೆ ಇರೋ ಒಂದು ಗುಣ ಯಾವುದಮ್ಮ? ನಿಂದು ಇಷ್ಟ ಆಗದಿರೋ ಗುಣ ಅಂತ ಏನಿಲ್ಲ. ಅದಕ್ಕೆ ಅಮ್ಮ ಯಾವತ್ತು ಗೊತ್ತಾಯ್ತಾ ಯಾಕೆ ಅಮ್ಮನ ಜಾಸ್ತಿ ಇಷ್ಟಪಡ್ತೀನಿ ಅಂತ? ಇದಕ್ಕೇನೆ. ಒಂದು ಕರೆಕ್ಟ್ ಮಾಡ್ಕೋ ಲೈಫಲ್ಲಿ ಅಂತ ಒಂದು ಸಜೆಷನ್ ಕೊಡೋದಾದ್ರೆ ಏನು ಹೇಳಿ? ಅದೇನಿಲ್ಲ ಮಗಳೇ, ನಿನಗೆ ಸಜೆಷನ್ ಕೊಡೋದಿಲ್ಲ. ನಮ್ಮ ಅಮ್ಮನ ಕಣ್ಣಲ್ಲಿ ನಾನು ಫುಲ್ ಪರ್ಫೆಕ್ಟ್, ನಮ್ಮ ಅಪ್ಪನ ಕಣ್ಣಲ್ಲಿ ನಾನು ಫುಲ್ ಇಂಪರ್ಫೆಕ್ಟ್. ಯಾರಿಗೆ ಫಸ್ಟ್ ಆನ್ಸರ್ ಗೊತ್ತಿರುತ್ತೋ ಅವ್ರು ನಿಮ್ಮ ಹೆಸ್ರನ್ನು ಫಸ್ಟ್ ಹೇಳಬೇಕು. ಫಸ್ಟ್ ಕ್ವಶನ್, ಯಾರು ನನ್ನ ಬೆಸ್ಟ್ ಫ್ರೆಂಡ್? ನಾನು ಮಗಳೇ. ಫಸ್ಟ್ ನಿಮ್ಮ ಹೆಸ್ರು ಹೇಳಿ. ಮಮ್ಮಿ. ಹಾಂ ಸರಿ, ಫಸ್ಟ್ ಆಪ್ಷನ್ ನಿಮಗೆ. ನನ್ನ ಬೆಸ್ಟ್ ಫ್ರೆಂಡ್ ಹೆಸ್ರೇನು? ಅರ್ಪಿತಾ. ನಿನಗೆ ಅವಾರ್ಡ್ ಬೇಡವಾ? ನಿನಗೆ ಬೇಡ. ಅವರಿಗೆ ಒಟ್ರೆಸಿ ನನ್ನ ದುಡ್ಡು ಹೋಗ್ಬಾರ್ದು ಅನ್ನೋ ಚಿಂತೆಯಲ್ಲಿ ಅವ್ರು ಕೂತಿದ್ದಾರೆ. ಓಕೆ, ಒಂದು ಪಾಯಿಂಟ್ ನಮ್ಮಮ್ಮಗೆ. ಡ್ಯಾಡಿ ನೀನು ಸೋತ್ರೆ ನೀನು ನನಗೆ ಕೊಡಬೇಕಾಗ್ತದೆ. ಇಲ್ಲ ಹೇಳ್ತೀನಿ. ಯಾರು ಸೋಲ್ತಾರೆ ಅವ್ರು ನನಗೆ 1000 ರೂಪಾಯಿ ಕೊಡಬೇಕು, ಯಾರು ಗೆಲ್ತಾರೆ ಅವರಿಗೂ ನಾನು 1000 ರೂಪಾಯಿ ಕೊಡ್ತೀನಿ. ಇವಾಗ ನಮ್ಮಮ್ಮಗೆ 1 ಪಾಯಿಂಟ್ ಆಯಿತಾ? ಯಾರು ಗೊತ್ತಿದೆ ಅವ್ರು ಫಸ್ಟ್ ಹೇಳಬೇಕು. ಸೆಕೆಂಡ್ ಕ್ವಶನ್, ನಾನು ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದ್ದೆ? ಜಾರ್ಜ್. ಹಾಂ ಹೇಳು. ಅಶ್ವಿನಿ ಹಾಸ್ಪಿಟಲ್. ನೋಡಿ, ಇವಾಗ 1000 ರೂಪಾಯಿ ಕೊಡಬೇಕು ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಇವಾಗ ಫಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ನಮ್ಮ ಅಪ್ಪಂಗೆ ಗೊತ್ತು, ಸುಮ್ಮನೆ ಗೊತ್ತಿರೋದು ನನಗೆ ಇಂಟ್ರೆಸ್ಟ್ ಇಲ್ಲ. 1000 ರೂಪಾಯಿ ಕೊಡಬೇಕು ಅಂದಿದ ತಕ್ಷಣ ಜಾರ್ಜ್, ಅಶ್ವಿನಿ ಹಾಸ್ಪಿಟಲ್. ಓಕೆ, ನಮ್ಮ ಅಪ್ಪಂಗೆ 1 ಪಾಯಿಂಟು, ನಮ್ಮ ಅಮ್ಮಂಗೆ 1 ಪಾಯಿಂಟ್. ಇನ್ನು 3 ಕ್ವಶನ್ಸ್ ಇರೋದು. 3ನೇ ಕ್ವಶನ್, ನನ್ನ ಬ್ಲಡ್ ಗ್ರೂಪ್ ಯಾವುದು? ಓ ಪಾಸಿಟಿವ್. ನಾವು ಫಸ್ಟ್ ಏನು ಹೇಳಬೇಕು? ಮಿನಿ ಅಂತ ಹೇಳಬೇಕು. ಹಂಗೇನು ಹೇಳಂಗಿಲ್ಲ. ಏನು ನಾನು ಮಿನಿ ನಿನಗೆ ಗೊತ್ತಿಲ್ವ? ಹಂಗಲ್ಲ, ಯಾರು ಫಸ್ಟ್ ಇಬ್ಬರು ಜಗಳ ಆಡ್ಬಿಟ್ರೆ ಅಂತ. ಆ ಥರ ನೀನು ತಲೆ ಎಡ್ಸ್ಕೊಬೇಡ, ಸಮಾಧಾನವಾಗಿ ಹೇಳ್ತೀವಿ. ಆ ಬಹುಮಾನ ನಮಗೂ ಸಿಗೋದಿಲ್ಲ ಅಂತ ಗೊತ್ತು. ಯಪ್ಪ ನೋಡಿ, ನಂಬಿಕೆನೇ ಇಲ್ಲ. ನಾನು ಕಣ್ಣು ಮುಂದೆ ಗೂಗಲ್ ಪೇ ಮಾಡ್ತೀನಿ. ಓಕೆ, ಮಿನಿಗೆ 1 ಪಾಯಿಂಟ್. ಇನ್ನು ಲಾಸ್ಟ್ 2 ಕ್ವಶನ್ ಇದೆ ಡ್ಯಾಡಿ, ನಿಂಗೆ ಇನ್ನೂ ಚಾನ್ಸ್ ಇದೆ. ನಾನು ಒಂದು ವಸ್ತುನ ಜೀವನದಲ್ಲಿ ತಿನ್ನೋದೇ ಇಲ್ಲ ಅನ್ನೋ ವಸ್ತು ಯಾವುದು? ಜಾರ್ಜ್, ಈರುಳ್ಳಿ. ಕರೆಕ್ಟ್. ಓ, ಇವಾಗ ಸಖತ್ ಗೈಸ್. ಅಮ್ಮಂಗೆ 2 ಪಾಯಿಂಟ್, ಅಪ್ಪಂಗೆ 2 ಪಾಯಿಂಟ್. ನೋಡೋಣ ಯಾರು, ಇದು ಇಬ್ರಿಗೂ ಗೊತ್ತಿರೋ ವಿಷಯನೇ. ಓಕೆ, 5ನೇ ಕ್ವಶನ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ವಿನ್ನರ್ ಆಗುತ್ತಾರೆ ಅಂತ. 5ನೇ ಕ್ವಶನ್ ಬಂದ್ಬಿಟ್ಟು, ನಾನು ಫಸ್ಟ್ ಹೇಳಿದ್ದ ಮಾತೇನು ಹುಟ್ಟಿದಾದ್ಮೇಲೆ? ಜಾರ್ಜ್, ಭತ್ತ ಅಂತ. ಓಕೆ, ನಮ್ಮಪ್ಪ ಯಾಕಮ್ಮ ನಿಂಗೆ ಬೇಡ ಗೊತ್ತು, ಅದೇ ಗೆಲ್ಲಿ ಸುಮ್ಮನೆ ಯಾಕೆ? ನೀನು ಗೆದ್ರೆ ಹೇಗೂ ದುಡ್ಡು ಸಿಗಲ್ಲ, ಅವ್ರು ಗೆದ್ರೆ ಅಟ್ಲೀಸ್ಟ್ ದುಡ್ಡಾದರೂ ಬರುತ್ತೆ ಅಂತ ನೀವಿಬ್ರು ಫಿಕ್ಸಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಯಾವುದೋ ಟೀಮ್ಗಳ ಥರ. ಸರಿ, ಓಕೆ, ನಮ್ಮಪ್ಪ ಗೆದ್ದಿದ್ದಾರೆ. ಇವಾಗ ನಿನಗೆ 1000 ರೂಪೀಸ್ ನಾನು ಹಾಕ್ತೀನಿ. ಓಕೆ ಆಯಿತಾ? ಬಂದರೆ ಬಂತು, ಇಲ್ಲ ಓಕೆ ಬರುತ್ತೆ ಆದಷ್ಟು. ನನ್ನ ಮೊಬೈಲಲ್ಲಿ ಹೋಗಿಲ್ಲ ಪರವಾಗಿಲ್ಲ, ಮೊಬೈಲ್ ಗಟ್ಟಿ. ನಾನು ಪ್ಲ್ಯಾನ್ ಮಾಡಿದ್ದು ನಿನ್ನ ಮೊಬೈಲಿಂದ ಫಸ್ಟ್ ನಂದಕ್ಕೆ, ಆಮೇಲೆ ವಾಪಸ್ ನಿಂಗೆ ಹಾಕೋಣ ಅಂತ. ಓಕೆ, ಸೊ ಇದಾಗಿತ್ತು ನಮ್ಮ ಚಿಕ್ಕ
ಒಂದು Q&A ರೌಂಡ್, ಯಾಕೆಂದರೆ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಜಾಸ್ತಿ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಅತ್ತೆ ಕ್ವಶನ್ಸ್ ಕೇಳಬೇಕು ಅಂತ ನಮ್ಮ ಅಪ್ಪ ಹೇಳಿದರು. ಅದೇ ಥರ ಬರೀ ಅತ್ತೆ ಕ್ವಶನ್ಸ್ ಕೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಪ್ಪ ಹುಷಾರಾದ್ಮೇಲೆ ಅವರು ಫುಲ್ಲು ಸ್ಟ್ರಾಂಗಾಗಿ ಬರ್ತಾರೆ, ಅವಾಗ ತುಂಬ ವೀಡಿಯೋಸ್ ತೆಗೆದಾಕ್ತೀನಿ. ಪಾಪ ಅವ್ರಿಗೆ 10 ವರ್ಷಕ್ಕೊಂದ್ಸತಿ ಹುಷಾರಿಲ್ಲದೆ ಆಗೋದು ಈ ಟೈಮಲ್ಲಿ ಆಗಿಬಿಟ್ಟಿದ್ದಾರೆ. ಪಾಪ ಏನು ಮಾಡೋದು. ಇನ್ನು ಮುಂದೆ ನಾನು ಏನಕ್ಕೆ ಕೇರ್ ಮಾಡ್ತೀನಿ, ಆಯಿತಾ? ಓಕೆ. ಬೇಜಾರು ಮಾಡ್ಕೋಬೇಡ. ಓಕೆ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಏನವ್ವ? ಹೇಳಲ್ಲ, ಏನೂ ಹೇಳಲ್ಲ, ಏನೋ ಮಾಡಬೇಡಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ ಅಂತ ನಮ್ಮಪ್ಪ ಹೇಳ್ತಾರೆ, ಅದೇ ಮಾಡಿ. ಓಕೆ ಗಾಯ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.